ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ದುಬೈ ಏರ್ಪೋರ್ಟ್ಗೆ ಬಂದಿದ್ವಿ. ಯಾಕಂದರೆ ತುಂಬ ದಿನ ಆದಮೇಲೆ ಇಂಡಿಯಾಯಿಂದ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ, ಅದಕ್ಕೆ ಬಂದಿದ್ವಿ. ಬನ್ನಿ ಇವಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಆ್ಯಕ್ಚುಲಿ ಅವ್ರು ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಮ್ಮ ಪಾಪು ನೋಡಿ ಅಂತ ಅಂದ್ಬಿಟ್ಟು. ಇವಳೇ ನನ್ನ ತಂಗಿ ಸ್ಫೂರ್ತಿ ಅಂತ ಅಂದ್ಬಿಟ್ಟು ಇಂಡಿಯಾದಿಂದ ಶಾರ್ಟ್ ವೆಕೇಷನ್ಗೆ ಅಂತ. ಹಾಗೆ ನಮ್ಮ ಪಾಪು ಕೂಡ ಎದ್ದಿರಲಿಲ್ಲ. ಬೆಳಗ್ಗೆನೆ ಅವಳನ್ನ ಕೂಡ ಎದಳಿಸ್ಬಿಟ್ಟು ಕರ್ಕೊಬಂದಿದ್ದಾಯಿತು ಡೈರೆಕ್ಟಾಗಿ. ಅವಳ ಫೇಸ್ ವಾಶ್ ಕೂಡ ಮಾಡಿಲ್ಲ, ಹಾಗೇ ಡೈರೆಕ್ಟಾಗಿ ಕರ್ಕೊಬಂದ್ವಿ ಏರ್ಪೋರ್ಟ್ಗೆ. ಸೊ ಅದಕ್ಕೆ ಡಲ್ಲಾಗಿ ಕಾಣಿಸ್ತಾ ಇದ್ದಾಳೆ ಅವಳು. ಸೇವೆ ಮಾಡ್ತೈತೆ ಚಿಂಟು. ಇವಾಗ ಇಂಡಿಯಾದಿಂದ ಏನೇನು ಪಾರ್ಸಲ್ ಬಂದಿದೆ ಅಂತ ನೋಡೋಣ. ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡಿಲ್ಲ ಬ್ಯಾಗ್ನ. ಚಿಂಟುಮ ಸುಮ್ಮನೆ ಇರ್ಮನೆ ಹುಡುಗನ ನೋಡೋಣ ಹೇಳಿ. ಓಕೆ, ಇದು ಚಿಪ್ಸ್. ಏನು ಚಿಪ್ಸ್ ಇದು? ಏನು ಚಿಪ್ಸ್ ಇದು? ಆಲೂಗೆಡ್ಡೆ ಚಿಪ್ಸ್ ಬಂದಿದ್ದಾಳೆ. ಆಮೇಲೆ ಇದು ಗೆಣಸಿನ ಚಿಪ್ಸು. ನೆಕ್ಸ್ಟ್ ಎಲ್ಲ ಜಾಸ್ತಿ ಕುರುಕ್ಲು ಐಟಮ್ಸ್. ಇದು ನಿಪ್ಪಟ್ಟು. ಆಮೇಲೆ ಇದು ನಿಪ್ಪಟ್ಟು 2 ಪ್ಯಾಕೆಟು. ನೆಕ್ಸ್ಟ್ ಏನಿದೆ? ಎಸ್, ಇದು ಮನೆಯಲ್ಲಿ ಮಾಡಿದ್ದಂಥ ಅಕ್ಕಿ ಹಪ್ಪಳ. ಮಮ್ಮಿ ಕೊಟ್ಟು ಕಳ್ಸೋರೆ ಅಕ್ಕಿ ಹಪ್ಪಳ. ನೋಡಿ ಫ್ಲೈಟಲ್ಲಿ ಬರೋತ್ತಿಗೆಲ್ಲ ಪುಡಿ ಆಗೋಗಿದೆ. ಇಷ್ಟು ಉಳಿದಿರೋದೇ ಹೆಚ್ಚು. ನೆಕ್ಸ್ಟ್ ಬಂದು ಓಕೆ, ಇದು ಕಾಫಿ ಪೌಡರ್. ನಮ್ಮ ಹಾಸನ್ ಕಾಫಿ ಪೌಡರು ತರಿಸಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಾಫಿ ಪೌಡರು. ನೆಕ್ಸ್ಟು ಇದು ಬಂದು ಅವಲಕ್ಕಿ. ಮನೇಲೆ ಮಾಡಿರೋದು ಅಲ್ಲ, ಮನೇಲೆಲ್ಲ ಇದು ಆಚೆನೇ ತಂದಿರೋದಲ್ಲ ಅವಲಕ್ಕಿ. ಮನೆದು ಮಮ್ಮಿನೇ ಮಾಡಿರೋದು. ₹. ಓಕೆ, ಪ್ಯಾಕೆಟ್ ಇದು ಬೇರೆದು. ಓಕೆ, ಇದು ಮನೇಲೆ ಮಾಡಿರೋಂಥ ಅವಲಕ್ಕಿ ತಗೊಬಂದಿರೋದು. ಅವಲಕ್ಕಿ ಸ್ನ್ಯಾಕ್ಸು. ಅದಾದಮೇಲೆ ಓಕೆ, ಇದು ಶುಂಠಿ. ಊರಲ್ಲಿ ಬೆಳೆದಿದ್ದಂಥ ಶುಂಠಿ ಕೊಟ್ಟು ಕಳಿಸಿದ್ದಾರೆ. ಇದೇನು ಇದ್ರ ಜೊತೆಗೆ ಏನೋ ಕೊಟ್ಟವ್ರಪ್ಪ. ಮರ್ಬಟ್ಲು ಮತ್ತಕ್ಕೆ ತೋರಿಸಿ. ಮರ್ಬಟ್ಲ. ಓಕೆ ಓಕೆ, ಇದು ಮರ್ಬಟ್ಲು ಅಂತ ಅಂದ್ಬಿಟ್ಟು, ಅಂದರೆ ಇದು ಮುದ್ದೆನ ತೆಗಿಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಅದು. ಇದು ಮರಬಟ್ಲು. ಅದನ್ನು ತಗೊಬಂದಿದ್ದಾಳೆ ನನ್ನ ತಂಗಿ. ನೆಕ್ಸ್ಟ್ ಶುಂಠಿ ಬಂದಿದೆ ಊರಿಂದ. ಇದನ್ನು ಆಚೆ ಇಡಬೇಕು, ಆಲ್ರೆಡಿ ಗೊತ್ತಾಗಿದೆ. ನೆಕ್ಸ್ಟು ಇದು ಎಂಥದ್ದು ಸಂಡಿಗೆ. ಇದು ಸ್ಪೆಷಲ್. ಆ್ಯಕ್ಚುಲಿ ಇದು ಅವಲಕ್ಕಿಯಿಂದ ಮಾಡಿರೋಂಥ ಸಂಡಿಗೆ. ಚಿಂಟು ಬಾಮನೆ ಈ ಕಡೆ ಬರ್ತಂದು ಈ ಕಡೆ. ಅವಲಕ್ಕಿಯಿಂದ ಮಾಡಿರೋಂಥ ಸಂಡಿಗೆ ನಾನೇ ರೆಸಿಪಿ ಹೇಳ್ಕೊಟ್ಟಿದ್ದೆ ನಮ್ಮಮ್ಮಗೆ. ನಮ್ಮಮ್ಮ ಮಾಡಿಬಿಟ್ಟು ಕಳಿಸಿದ್ದಾರೆ. ನೋಡಬೇಕು ಇಲ್ಲಿ ಕರೆದ್ಬಿಟ್ಟು ಹೆಂಗೆ ಬಂದಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಬಂದು ಚಕ್ಲಿ. ಇದು ಮನೇಲಿ ಮಾಡಿದಂಥ ಚಕ್ಲಿ ಕೊಟ್ಟು ಕಳಿಸಿದ್ದಾರೆ. ಜಾಸ್ತಿ ಈ ಬ್ಯಾಗಲ್ಲಿ ಫುಲ್ಲು ಕುರುಕ್ಲು ಐಟಮ್ಸೇ. ನೆಕ್ಸ್ಟ್ ಏನಿದೆ ಬ್ಯಾಗಲ್ಲಿ? ಏನಿಲ್ಲ, ಇದು ಖಾಲಿ ಬ್ಯಾಗು. ಬದನೆಕಾಯಿನ ಹೆಂಗೆ ಪ್ಯಾಕ್ ಮಾಡ್ಕೊಬಂದ್ರೆ ನೋಡಿ. ಮನೇಲಿ ಬೆಳೆದಿದ್ರಂತೆ ಬದನೆಕಾಯಿಗಳು, ಅದಕ್ಕೆ ಕೊಟ್ಟು ಕಳ್ಸೋರೆ ನಮ್ಮಮ್ಮ. ಎಲ್ಲೇ ಓಪನ್ ಮಾಡೋಕ್ಕೈತಿಲ್ಲ ನೋಡಿ. ನೆಕ್ಸ್ಟ್ ಇದು ಮನೆಯಲ್ಲೇ ಬೆಳೆದಿದಂಥ ಬದನೆಕಾಯಿ, ಆರ್ಗ್ಯಾನಿಕ್ ಬದನೆಕಾಯಿ. ಅದಕ್ಕೆ ತಗೊಬಂದವ್ರೆ ಮನೆಯಿಂದ. ಮಮ್ಮಿ ಕೊಟ್ಟು ಕಳಿಸಿದ್ದಾರೆ ಇಷ್ಟು. ಆಮೇಲೆ ಆ್ಯಂಡ್ ನೆಕ್ಸ್ಟ್ ಬಂದು ಮನೇಲಿ ಮಾಡಿರೋಂಥ ತುಪ್ಪ ಥರ ಕೇಳಿದ್ದೆ ಪಾಪುಗೆ. ಸೊ ತುಪ್ಪ ತಗೊಬಂದಿದ್ದಾರೆ ಮನೇಲಿ. ಸೊ ದೇಸಿ ತುಪ್ಪ ತಗೊಬಂದವ್ರೆ. ನೆಕ್ಸ್ಟ್ ಇದು ಬಂದು ರಾಗಿ ಸರಿ. ಪಾಪುಗೆ ರಾಗಿ ಸರಿನ ಮನೇಲೇ ನಾನು ಪ್ರಿಪೇರ್ ಮಾಡಿದ್ದೆ. ಇಲ್ಲಿ ರಾಗಿ ಖಾಲಿ ಆಗಿದ್ದಾಗ ಮಮ್ಮಿಗೆ ಹೇಳಿದ್ದೆ ರಾಗಿ ಸರಿ ಮಾಡಿ ಕಳಿಸಿ ಅಂತ ಅಂದ್ಬಿಟ್ಟು ಮನೇಲಿ. ಸೊ ಅವಳಿಗೆ ರಾಗಿ ಸರಿನ ಮಾಡಿ ಕಳಿಸಿದ್ದಾರೆ. ಈ ಬಾಕ್ಸಲ್ಲಿ ಅದಿದೆ. ನೆಕ್ಸ್ಟು ಇನ್ನು ಇದು ಬಂದು ಗುಲಾಬ್ ಜಾಮೂನ್ ಪ್ಯಾಕೆಟು MTRದು ತರಿಸಿದ್ದೀನಿ ಒಂದು. ಇದೆಲ್ಲ ವಾಂಗಿಬಾತ್ ಪೌಡರ್ದು 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದು. ಈ ಸರಿ ನಾನು ಇಂಡಿಯನ್ ಸ್ಟೋರಿಗೆ ಹೋದಾಗ ವಾಂಗಿಬಾತ್ ಪೌಡರ್ ಚೆಕ್ ಮಾಡಿದೆ, ಇರಲಿಲ್ಲ ಸ್ಟಾಕ್. ಅದಕ್ಕೋಸ್ಕರ ನಾನು ಇಂಡಿಯಾದಿಂದ ತರಿಸಿದ್ದೀನಿ ವಾಂಗಿಬಾತ್ ಪೌಡರು. ಇದು ಗುಲಾಬ್ ಜಾಮೂನ್ 2 ಪ್ಯಾಕೆಟ್ ಬಂದಿದೆ. ನೆಕ್ಸ್ಟ್ ಬಂದು ಓಕೆ, ಇದು ಪೌಡರ್ ಪ್ಯಾಕೆಟ್ನ ತರಿಸಿದ್ದೀನಿ. ಇದು ಅಷ್ಟೇ 10 ರೂಪೀಸ್ ಪ್ಯಾಕೆಟು. ನನಗಿದು MTRದು ತುಂಬ ಇಷ್ಟ ಆಗುತ್ತೆ. ಸಾಂಬಾರು ಪೌಡರು ಸಖತ್ತು ಟೇಸ್ಟಾಗಿ ಬರುತ್ತೆ. ಬೇಳೆ ಮತ್ತು ತರಕಾರಿ ಜೊತೆಗೆ ಹಾಕಿದರೆ ಇದೊಂದು 1.5 ಟೀ ಸ್ಪೂನ್ ಹಾಕಿದರೆ ಸಾಕು. ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು
ಇದು ಸ್ಪೆಷಲ್ಲಾಗಿ ಚಿಕನ್ ಕಬಾಬ್ ಮಸಾಲ ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಹಾಸನಿಂದ ತರಿಸಿರೋದು. ಅಲ್ಲಿ ಮನೆಯಿಂದನೇ ಒಬ್ರು ಮಾಡ್ತಾರೆ ಇದು ಚಿಕನ್ ಕಬಾಬ್ ಮಸಾಲನ, ಅದಕ್ಕೆ ಅಲ್ಲಿಂದನೇ ತರಿಸಿರೋದು. ಇದನ್ನ ಹೋಮ್ ಮೇಡ್ ಚಿಕನ್ ಕಬಾಬ್ ಮಸಾಲ. ಇದ್ರ ಟೇಸ್ಟ್ ಮಾತ್ರ ಸಕ್ಕತ್ ಬರುತ್ತೆ, ಮುಸ್ಲಿಂ ಸ್ಟೈಲಲ್ಲಿ ಇರುತ್ತೆ. ಸೊ ನಾವು ಅಲ್ಲಿ ಮನೇಲಿ ಮಾಡಿ ಟೇಸ್ಟ್ ಮಾಡೋದಕ್ಕೆ ನಾನು ಇಲ್ಲಿ ತರಿಸಿದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ಇದು ತೇಜು ಕಬಾಬ್ ಪೌಡರ್. ಇದು ಮ್ಯಾಂಡೇಟ್ರಿ. ಆ ಕಬಾಬ್ ಪೌಡ್ರ್ ಇದ್ರೂ ಕೂಡ ಇದೇನೋ ತೇಜು ಕಬಾಬ್ ಪೌಡ್ರು ಟೇಸ್ಟಾಗಿರುತ್ತೆ. ಆ್ಯಂಡ್ ಸಂಜೇಶ್ ಕೂಡ ಫೇವ್ರೆಟ್ ಕಬಾಬ್ ಪೌಡ್ರ್ ಇದು. ಸೊ ಅದಕ್ಕೆ ಈ ಕಬಾಬ್ ಪೌಡ್ರನ್ನ ತರಿಸಿದ್ದೀನಿ ಸ್ವಲ್ಪ ಪ್ಯಾಕೆಟ್ಸು. ಓಕೆ, ಆ್ಯಂಡ್ ಇದು ಇನ್ನೊಂದು ಪ್ರಾಡಕ್ಟ್ ಬಂದು ಲಿಪ್ಸೈಟ್ ಅಂತ ಅಂದ್ಬಿಟ್ಟು ಇದು ಲಿಪ್ ಕ್ರೀಮು. ಸೊ ಏನಾಯ್ತು ಅಂದರೆ ನಂದು ಡೆಲಿವರಿ ಆದಮೇಲೆ ಯಾಕೋ ನಂದು ಲಿಪ್ಸ್ ತುಂಬ ಬ್ಲ್ಯಾಕ್ ಆಗ್ತಾ ಇದೆ. ಅದಕ್ಕೆ ನನ್ನ ತಂಗಿ ಒಂದು ಪ್ರಾಡಕ್ಟ್ನ ಹೇಳಿದ್ಲು, ಇದನ್ನು ಹಾಕು ಅಂತ ಅಂದ್ಬಿಟ್ಟು ರೆಫರ್ ಮಾಡಿದ್ಲು. ಅದನ್ನು ತರಿಸಿದ್ದೀನಿ, ನೋಡೋಣ ಹಚ್ಬಿಟ್ಟು ಏನು ರಿಸಲ್ಟ್ ಬರುತ್ತೆ ಅದನ್ನು ಶೇರ್ ಮಾಡ್ತೀನಿ. ವರ್ಕೌಟ್ ಆದರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ. ನಾನು ಟ್ರೈ ಮಾಡಿ ಮನೆ ಕಳವತ್ತಾಗಿ ಕ್ಲೋಸ್ ಮಾಡಿ ಹಂಗೆ ಕರ್ಕೊಂಡು ಹೋಗೋಣ ಇಂಡಿಯಾಗೆ. ಚಿಂಟು ಚಿಂಟು ಸಿಯರ್ ಚಿಂಟು 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 ಹಾಯ್ 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 ಟಾಟಾ. ಆ್ಯಂಡ್ ಇವಳಿಗೆ ಅಂತ ಅಂದ್ಬಿಟ್ಟು ನಾನೇ ತರ್ಸಕ್ಕೆ ಹೇಳಿದ್ದೆ ಬ್ಲ್ಯಾಕ್ ಕಲರ್ ಬರೋಣ, ಹಾಲ್ಮಣಿ ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತರಿಸಿ ಹಾಕ್ಸಿದ್ದೀವಿ. ನೆಕ್ಸ್ಟ್ ಬಂದು ಇದು ಕೋಕೋನಟ್ ಆಯಿಲ್ ತರಿಸಿದ್ದೀನಿ ಪಾಪುಗೆ. ನಾನು ಯೂಶ್ವಲಿ ಕೋಕೋನಟ್ ಆಯಿಲೇ ಹಾಕೋದು. ಅವಳಿಗೆ ಸ್ನಾನ ಮಾಡ್ಸೋಕ್ಕೆ ಮುಂಚೆ ಕೋಕೋನಟ್ ಆಯಿಲಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ 1 or 2 hours ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ತೀನಿ. ಸೊ ಅದಕ್ಕೋಸ್ಕರ ಕೋಕೋನಟ್ ಆಯಿಲ್ನ ತರಿಸಿದ್ದೀನಿ. ಆ್ಯಂಡ್ ಇದು ರಾಗಿ ಹಿಟ್ಟು, ನಮಗೆ ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ಬೇಕು. ಸೊ ಅದಕ್ಕೋಸ್ಕರ ರಾಗಿ ಹಿಟ್ಟು ತರಿಸಿದ್ದೀವಿ. ಅಂದರೆ ದಿನ ಏನು ಮಾಡಲ್ಲ, ಸೊಪ್ಪಿನ ಸಾರು ಮತ್ತು ನಾನ್ ವೆಜ್ ಸಾರು ಇದ್ದಾಗ ರಾಗಿ ಮುದ್ದೆ ಮಾಡ್ತೀವಿ ನಾವು, ಅದಕ್ಕೋಸ್ಕರ ತರಿಸಿದ್ದೀವಿ. ವರ್ಕ್ ಪ್ರೆಷರ್ ಇದ್ರೂ ಫ್ರೀ ಮಾಡಿಕೊಂಡು ನಮಗೋಸ್ಕರ ಇಷ್ಟೆಲ್ಲ ಐಟಮ್ಸ್ನ ಮಾಡಿ ಕಳಿಸಿದ್ದೀರಾ. ಸ್ವಲ್ಪ ಐಟಮ್ಸ್ ಹೊರಗಡೆಯಿಂದ ಆದ್ರೂ ಇನ್ನೂ ಸ್ವಲ್ಪ ಐಟಮ್ಸ್ ಮನೆಯಿಂದನೇ ಮಾಡಿ ಕಳಿಸಿರೋದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಮಮ್ಮಿಗೆ. ಸೊ ಈ ವಿಡಿಯೋದಲ್ಲಿ ನಾನು ಏನೇನು ಫುಡ್ ಐಟಮ್ಸ್ನ ತರಿಸಿದ್ದೆ ಇಂಡಿಯಾದಿಂದ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಕ್ಲೋತ್ಸ್ ಎಲ್ಲ ತರಿಸಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.